ನಮಸ್ಕಾರ ಸ್ನೇಹಿತರೆ. ಒಂದು 2 ನಿಮಿಷ ವಿಡಿಯೋ ನೋಡಿ. ಎಲ್ಲ ಮಾಹಿತಿನೂ ಕೊಟ್ಬಿಡ್ತೀನಿ. ಅಂದರೆ ಎಲ್ಲ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಈ ಮನೆ ಬಗ್ಗೆ ಮತ್ತು ಡಾಕ್ಯುಮೆಂಟ್ ಬಗ್ಗೆ. ನಿಮಗೆ ಈ ಅಡ್ರೆಸ್ ಎಲ್ಲಿದೆ ಅಂತ ಎಲ್ಲನೂ ಹೇಳ್ತೀನಿ. ಮೊದಲನೇದಾಗಿ ಮನೆ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಈ ಮನೇನ ಗ್ರೌಂಡು ಫಸ್ಟು ಕಟ್ಟಿದ್ದಾರೆ. ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಇದೆ. ನಿಮಗೆ ನೋಡಿ ರೋಡು ಅಷ್ಟೇ 25 ಅಡಿ ರೋಡ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸಿಂಗಲ್ ಬೆಡ್ರೂಮು, ಪಾರ್ಕಿಂಗು ಮತ್ತು ವಿತ್ ಬೋರ್ವೆಲ್ ಇದೆ ಒಳಗಡೆ. ಈ ಮನೆಯ ರೋಡ್ ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಡೋರ್ಗಳೆಲ್ಲ ನಾರ್ತ್ಗೆ ಬರ್ತವೆ. ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ, ಫಸ್ಟ್ ಫ್ಲೋರಲ್ಲೂ ಅಷ್ಟೇ. ನಿಮಗೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಅಟ್ಯಾಚ್ ಟಾಯ್ಲೆಟು ಕೂಡ ಬರುತ್ತೆ, ಒಂದು ಕಾಮನ್ ಟಾಯ್ಲೆಟ್ ಇದೆ. ಈ ಮನೆಯ ಡೈಮೆನ್ಷನ್ನು 20ಕ್ಕೆ 33 ಬರುತ್ತೆ. ಟೋಟಲ್ ಸ್ಕ್ವೇರ್ ಫೀಟು 660 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ಮನೆಯ ಖಾತಾ ಮತ್ತು ಈ ಖಾತಾ ಬರುತ್ತೆ. ಈ ಮನೆ ಖಾತಾ ಮತ್ತು ಡಾಕ್ಯುಮೆಂಟ್ ಎಲ್ಲ ಅಷ್ಟೇ ಫುಲ್ ಕ್ಲಿಯರ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರುತ್ತೆ. ನಿಮಗೆ ಲೋನ್ ಡಾಕ್ಯುಮೆಂಟ್ ಇದೆ. ಇದು ನಿಮಗೆ ಸುಮಾರು 80%, 70ಇಂದ 80%ವರೆಗೂ ಲೋನ್ ಆಗುತ್ತೆ. ನೀವು ಎಲಿಜಿಬಲ್ ಇರಬೇಕಷ್ಟೇ. ನೀವು ಇದ್ದರೆ ನಿಮಗೆ 70ಇಂದ 80%ವರೆಗೂ ನೀವು ಲೋನ್ ಮಾಡಿಸ್ಕೋಬೋದು. ಫಸ್ಟ್ ಫ್ಲೋರ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ. ಆವಾಗಲೇ ಹೇಳಿದೆ ನಿಮಗೆ. ಫಸ್ಟ್ ಫ್ಲೋರಲ್ಲಿ ಏನಂತ ಅಂದರೆ ಡಬಲ್ ಬೆಡ್ರೂಮು. ನಿಮಗೆ ವುಡ್ ವರ್ಕ್ ಎಲ್ಲ ಬರುತ್ತೆ. ಇದರಲ್ಲಿ POP ವರ್ಕು, ಫಾಲ್ ಸೀಲಿಂಗು ಮತ್ತು ನಿಮಗೆ POP ವರ್ಕ್ ಎಲ್ಲ ಮಾಡಿದ್ದಾರೆ. ವಾರ್ಡ್ರೂಪ್ ಎಲ್ಲ ಆಗಿದೆ. ಎಲ್ಲ ಸೇರಿ ನಿಮಗೆ ಈ ಮನೆಯ ರೇಟ್ ಬಂದು ನಿಮಗೆ 79 ಲ್ಯಾಕು ಫೈನಲ್ ಹೇಳ್ತಾರೆ ಅವರು. 79 ಲ್ಯಾಕು. ನೋಡಿ, ಇದರ ನಿಮಗೆ ಅಡ್ರೆಸ್ ಹೇಳ್ಬಿಡ್ತೀನಿ ಲಾಸ್ಟಲ್ಲಿ. ಇಲ್ಲಿಂದ ಈ ನೈಸ್ ರೋಡ್ ಇದೆಯಲ್ಲ, ಮಾಗಡಿ ರೋಡ್, ನೈಸ್ ರೋಡ್ ಹತ್ರಕ್ಕೆ ನಿಮಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನೀವು ಡಿ ಗ್ರೂಪು ಮತ್ತು ಅಂದ್ರಳ್ಳಿ ಬಸ್ ಸ್ಟಾಪ್ಗೆ ನಿಮಗೆ ಒಂದು 1.5 ಕಿಲೋಮೀಟ್ರ್ ಆಗುತ್ತೆ. ಇದು ಡಿ ಗ್ರೂಪ್ಗೆ ಅಟ್ಯಾಚ್ ಆಗಿರುವಂಥ ಲೇಔಟಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು. ಮನೆ ನೋಡೋಕ್ಕೆ ಬರಬೇಕು ಅಂತಂದರೆ ಹೊಸಳ್ಳಿ ಕಡೆಯಿಂದನೂ ಬರ್ಬೋದು. ಮಾಗಡಿ ರೋಡ್ ಹೊಸಳ್ಳಿ ಇದೆಯಲ್ಲ, ಆ ಕಡೆಯಿಂದನೂ ಬರ್ಬೋದು. 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಾಂದರೆ ಮಾಗಡಿ ರೋಡ್ ಏರೋಹಳ್ಳಿ ಕ್ರಾಸಿಂದ ಒಳಗಡೆಯಿಂದ ಅಂದ್ರಳ್ಳಿ ಕಡೆಯಿಂದನೂ ಬರ್ಬೋದು. ಪಿನ್ ಕೋಡು ಬೆಂಗಳೂರು 91 ಬರುತ್ತೆ. ಈ ಮನೆ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ ಆಗಿದರೆ, ಏನಾದರೂ ಕೇಳಬೇಕು ಅಂತಂದರೆ ಕಾಮೆಂಟ್ ಹಾಕಿ. ನಿಮಗೇನಾದರೂ ಈ ಮನೆ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಯಾಕೆಂದರೆ ಫಸ್ಟೇ ನಾನು ಎಲ್ಲ ಹೇಳ್ಬೋಣ ಅಂದ್ಬಿಟ್ಟು ಈ ಸಲ ಮೊದಲು ಬೇರೆ ಥರ ಮಾಡ್ತಾಯಿದ್ದೆ. ಇವಾಗ ಸ್ಟಾರ್ಟಿಂಗಲ್ಲೇ ಎಲ್ಲ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ನೀವು ನೋಡಿ, ವಿಡಿಯೋ ನೋಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಈ ಮನೆಯಲ್ಲಿ ಈಗೇನು ನೋಡ್ತಾ ಇದ್ದೀರಾ, ಇದೆಲ್ಲ ವುಡ್ ವರ್ಕ್ ಮಾಡಿರುವಂಥದ್ದು. 2 ಬೆಡ್ರೂಮ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ಗೂ ವುಡ್ ವರ್ಕ್ ಮಾಡಿದ್ದಾರೆ. ಈ ಬೆಡ್ರೂಮ್ ಬಂದು ನಿಮಗೆ ದೇವಮೂಲೆಗೆ ಇರುವಂಥ ಒಂದು ಬೆಡ್ರೂಮ್ ಇದು. ಅದಾದಮೇಲೆ ನಿಮಗೆ ಕಿಚನ್ ನೋಡಿ, ಎದುರುಗಡೆ ಆ ಕಡೆ ಕಾಣಿಸ್ತಾ ಇದೆ, ಅದು ಕಿಚನ್ನುವೆ. ವುಡ್ ವರ್ಕ್ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ವಾರ ಅಷ್ಟೇ, 1 ವೀಕ್ ಒಳಗಡೆ ಎಲ್ಲ ಮುಗಿಸ್ಬಿಡ್ತಾರೆ. ನೋಡಿ, ಎಲ್ಲ ರೆಡಿ ಆಗಿರುವಂಥದ್ದು. ರೆಡಿ ಫಾರ್ ರಿಜಿಸ್ಟರ್ ಇದು. POP ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎದುರುಗಡೆ ಕಾಣಿಸ್ತಾ ಇದೆ TV ಯೂನಿಟ್ ಇದು. ಮತ್ತು ಇದು ಬಾತ್ರೂಮ್. ಇದು ಹಾಲ್ಗೆ ಅಟ್ಯಾಚ್ ಆಗಿರುವಂಥದ್ದು. ಇದು ಟಾಯ್ಲೆಟು ನೋಡಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ನಿಮಗೆ ಇಲ್ಲಿ ಅಟ್ಯಾಚ್ ಇರುತ್ತೆ, ಒಂದು ಟಾಯ್ಲೆಟ್ ಅಟ್ಯಾಚ್ ಇದೆ ಇದಕ್ಕೆ. ಇದು ರೋಡ್ ಸೈಡಿಗೆ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ನೋಡಿ, ಇದು ಟಾಯ್ಲೆಟ್. ಇದು ಸಿಂಪಲ್ಲಾಗಿ ಚಿಕ್ಕದಾಗಿ ಒಂದು ಮಾಡಿದ್ದಾರೆ. ಮೊದಲೆಲ್ಲ ಈಗ ಒಂದೊಂದೇ ಟಾಯ್ಲೆಟ್ಗಳು ಮಾಡೋರು. ಇವಾಗ ಸ್ವಲ್ಪ ಜಾಗ ಇದ್ದರೆ ಒಂದು ಚಿಕ್ಕದಾಗಿ ಇನ್ನೊಂದು ಟಾಯ್ಲೆಟ್ ಮಾಡಿರ್ತಾರೆ. ಬೇಕು ಅಂತ ಅನಿಸುತ್ತೆ ಈಗಿನ ಇದರಲ್ಲಿ. ಯಾಕೆಂದರೆ ನಾವೆಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಟೈಮ್ ಆಗಿಬಿಡುತ್ತೆ, ಬೇಗ ಮುಖ ತೊಳ್ಕೊಂಡು ಹೊಂಟೋಗ್ಬಿಡ್ಬೋದು ಅಂತ ಇದ್ದರೆ ಒಳ್ಳೆಯದು. 2 ಟಾಯ್ಲೆಟ್ ನೋಡಿ. ಇದು ಹಾಲ್. ಇದು ಎದುರುಗಡೆ ನೋಡ್ತಾ ಇದ್ದೀರಾ. ಬನ್ನಿ ಹಾಗಾದರೆ ಇವಾಗ ಟಾಪ್ಗೆ ಹೋಗೋಣ. ಇದು ಬಂದು ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಪಿಲ್ಲರೇ ಕನ್ಸ್ಟ್ರಕ್ಷನ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಇವಾಗ ಪಿಲ್ಲರ್ ಇಲ್ಲದೇ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.